3 ದಿನ ಯಾವುದಾದ್ರು ಒಂದು ವಿಚಾರ ತಗೋತಾರೆ. ಒಳ್ಳೆಯದಾಗಬೇಕು, ಮದುವೆ ಆಗಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನೋ ವಿಚಾರಕ್ಕೆ ಒಂದು ಹುಚ್ಚುತನ ಪ್ರಾರಂಭ ಆಗುತ್ತೆ. ಯಾರಿಗೇ ಆಗಲಿ ಹುಚ್ಚುತನ. ಏನು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತಂತೆ, 3 ದಿನ ಮಾಡೋದು, 4ನೇದಾಗಿ ಔಟು ಬಿಟ್ಬಿಡ್ತಾರೆ. ಆಮೇಲೆ ಜಿಮ್ಗೆ ಹೋದರೆ ಒಳ್ಳೆಯದಾಗತ್ತಂತೆ, ಅದು 3 ದಿನ. ಆಮೇಲೆ ಇದು ಇನ್ನೊಂದು ಏನು ಹೇಳ್ತಾರೆ, ಡಯಟ್. ಆ ಡಯಟ್ ಮಾಡಿದ್ರೆ ಸರಿ ಅಂತೆ, ಅದು 3 ದಿನ ಅಷ್ಟೇ. ನೀವು ಏನೇನು ಮಾಡಬೇಕು ಅಂತೀರೋ ಎಲ್ಲ 3 ದಿನವೇ. ಇವರು ಏನಾಗಿದ್ದಾರೆ, ಯಾವ ಕಾರಣಕ್ಕೂ ಇವರಿಗೆ ಮೆದುಳಿಗೆ ಕೆಲಸವನ್ನು ಕೊಡುವ ವ್ಯಕ್ತಿಗಳು ಆಗಿಲ್ಲ. ಮೆದುಳಿಗೆ ಕೆಲಸ ಯಾವುದು ಅಂತಕ್ಕಂಥ ವಿಚಾರ ನಾವು ತಿಳ್ಕೊಬೇಕಲ್ಲ. ಮೆದುಳು ಕೆಲಸ ಕೊಡಬೇಕಾ ಬೇಡವಾ? ಕೊಡಬೇಕು ಗುರುಜಿ. ಮೆದುಳಿನ ಕೆಲಸವನ್ನು ಕೊಡಬೇಕು. ಅದಕ್ಕೆ ಮೆದುಳಿನ ವಿನ್ಯಾಸ ಅಂತಾರೆ. ಅಂದರೆ ಮೆದುಳನ್ನು ನಾವು ಹೇಗೆ ಬಳಸಬೇಕು ಅದನ್ನು ತಿಳ್ಕೊಂಡ್ರೆ ನೋಡಿಯಪ್ಪ, ನಮ್ಮ ದೇಹದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ, ಕೊಬ್ಬಿನ ಅಂಶ ಪೂರ್ಣವಾಗಿ ಆಯಾ ದಿನಕ್ಕೆ ಅಲ್ಲಲ್ಲೇ ಕರಗ್ತಾ ಹೋಗುತ್ತೆ. ಇದನ್ನು ತಿಳ್ಕೊಂಡ್ರೆ ನಾವು ಒಟ್ಟಿಗೆ ಟೆಸ್ಟಿಂಗ್ ಮಾಡಿದಾಗ ತಿಳ್ಕೊಳ್ಳೋದು, ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಂತೆ, ಸ್ವಲ್ಪ ಸಕ್ಕರೆ ಅಂಶ ಸ್ವಲ್ಪ ಈಗ ಸ್ಟಾರ್ಟ್ ಅಂತೆ, ಏನಮ್ಮ. ಸೊ ಇದು ನಾವೇ ಪಡ್ಕೊಳ್ತಾ ಇರೋ ಸೌಭಾಗ್ಯ ಇದು. ಯಾಕೆ ಅಂದರೆ ಮೆದುಳಿಗೆ ನಮ್ಮ ಪರಿಚಯವೇ ಇಲ್ಲ, ನಮ್ಮ ಪರಿಚಯ ಮೆದುಳಿಗಿಲ್ಲ. ಇದು ನಾವು ಅನುಭವಿಸ್ತಾ ಇರತಕ್ಕಂತಹ ಸತ್ಯವನ್ನು ತಿಳಿದೆ ನಾವು ಸಂಸಾರ ಅಂತ ಹೊರಟಿದ್ದೀವಿ. ಸಂಸಾರದ ಮೂಲಾರ್ಥ ಏನು ಅಂದರೆ, ಗಂಡು ಹೆಣ್ಣು ಔಷಧವನ್ನು ಯಾವ ಕಾರಣಕ್ಕೂ ವಿಷಕ್ಕೆ ಸಮಾನವಾಗಿ ದೂರ ಇಡಬೇಕು.